ನಿಂತು ಕೇಳುವರಯ್ಯ, ನಿಂತು ಭಕ್ತಿಯ ಮಾಡಿದರೆ ಕುಂತು ಕೇಳುವರಯ್ಯ, ಕುಲದಾಡಿ ಕೇಳುವರಯ್ಯ. ಕುಲದಾಡಿ ಭಕ್ತಿಯ ಮಾಡಿದರೆ ಹಿಡಲು ಅಪ್ಪಿಕೊಳ್ಳುವ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಈಗ ಅಣ್ಣ ಬಸವನವರು ಕಠಿಣವಾಗಿ ಹೇಳ್ತಾರ. ಅದೇ ಕಾರಣಾಗಿ ಭಕ್ತಿ ಎಂಬುದು ಹೇಗಿರಬೇಕು ಅಂತಕ್ಕಂಥ ಈ ಕುರ್ತುಕೋಟಿ ಒಳಗ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಸಿದ್ದೇಶ್ವರ ಮುತ್ಯಮಾಳಿಗರಾಯರ ಜಾತ್ರೆ ನಿಮಿತ್ತವಾಗಿ ಎರಡು ಬೆಳೆದ ಮೇಳಗಳನ್ನು ಕೂಡಿಸಿದಾರ. ನೋಡುವ ತಾಲೂಕಿನ ಧಾರವಾಡ ಜಿಲ್ಲೆಯ ಗುಡಿಸಾಗರ ಗ್ರಾಮ ಬೀರಲಿಂಗೇಶ್ವರ ಗಾಯಕ ಸಂಘ ನಮ್ಮದು. ಅದೇ ಜಿಲ್ಲಾ ಅದೇ ತಾಲೂಕಿನ ಸುಕ್ಷೇತ್ರ ಅಂಬೇಗೌಡ ಗ್ರಾಮದ ಬೀರಲಿಂಗೇಶ್ವರ ಗಾಯಕ ಸಂಘ ನಮ್ಮ ಸರ್ಗೋಡಿ ಕಲಾವಿದರ ಆತಕ್ಕಂಥವರು ಎರಡನೇ ಕೂಡಿಸಿ ಒಂದು ನಿರ್ಣಯಕ್ಕ ನಮ್ಮ ಕರೆ ಮಾಸ್ತರ್ ಒಂದು ಹಾಡಿಯನ್ನು ಹೇಳ್ಯಾರ. ಇದು ಜಿದ್ದಾಜಿದ್ದಿ ಕಾರ್ಯಕ್ರಮ ಅಲ್ಲ. ಇಲ್ಲಿ ಸತ್ಯ ಸಿದ್ಧರ ಸಿದ್ಧಾಟಿಯನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದಿನ ಸಲ ಅಪ್ಪನ ಜಾತ್ರೆ ಇಲ್ಲಿ 30 ವರ್ಷಕ್ಕೊಮ್ಮೆ, ನಾವು ವರ್ಷ ಮಾಡಿದ್ರೆ 30 ವರ್ಷಕ್ಕೊಮ್ಮೆ ಜಾತ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ರಾಮಣ್ಣ. ಜಾತ್ರೆ ಸಿದ್ಧ ಮಾಳಿಗರಾಯ ಸೀತಾಳ ಬಿಂದಿಗೆ ಹೊತ್ತ ಸೇಡೋಣ ಮಠದೊಳಗೆ, ಸೀತಾಳ ಬಿಂದಿಗೆ ಹೊತ್ತ ಸೇಡೋಣ ಮಠದೊಳಗೆ ಏನ್ ಮಾಡ್ತಿದ್ದೀಪ? ಕಾಡಿನ ಗುಡಿಗೆ ಬೇಡಿದರ ತಂದುಕೊಂಡ ಹುಲಿಯನ್ನ ಹಾಲುವಂತ ಹುಲಿಜಂತಿ ಅನಿಸಿ ಅಂತ ಪರಮಾತ್ಮನ ಮೂರ್ತಿಯನ್ನು ಕೂಡ ಇದೆ ಸಿದ್ಧೇಶ್ವರ ಗುಡಿ ಮುಂದೆ ನಿರ್ಮಾಣ ಮಾಡ್ಯಾರ. ಏನು ಹಾಲು ಮಂತ್ರದೊಳಗೆ ನೋಡ್ತಕ್ಕಂಥ ಪವಾಡಗಳು ಏನೇನವ ಎಲ್ಲ ಸಿಗಬೇಕಂದ್ರೆ ಪುಟ್ಟಪಟ್ಟಿ ಗ್ರಾಮಗಳು ಎಲ್ಲ ಕಡೆ ಹಾಕಿ ಮಾಡಿದ್ರೆ ನಾವು 20 ವರ್ಷ ಹಾಕಿ ಮಾಡಕ್ಕಾಗಿ ಪುಟ್ಟಪಟ್ಟಿ ಗ್ರಾಮದೊಳಗೆ ಹಾಕಿ ಮಾಡಿದ್ದೇವೆ. ಪುಟ್ಟಪಟ್ಟಿ ಊಟ ಹಾಕಿ ಮಾಡಿದ್ದೇವೆ. ಆದ್ರೆ ಈ ಊರೊಳಗೆ ಹಾಕಿ ಮಾಡಿದ್ದಿಲ್ಲ. ಆ ಪರಮಾತ್ಮ ಭಗವಂತ ಏನೋ ಮನಸ್ಸು ಹೊರಗ ಆತನ ಸೇವಕ ನಮ್ಮನ್ನ ಬರಮಾಡ್ಕೊಂಡಂದ್ರ ನಾವು ಅತಿ ಧನ್ಯವಂತರಾಗ್ತೀವಿ. ಅದೇ ತರನಾಗಿ ಮಾಳಿಗರಾಯ ಮತ್ತು ಶಿವನ ಯಾವ ರೀತಿ ಹಾಲು ಮಂತ್ರದೊಳಗ ಸಾರದೊಳ ಹಾಡಬೇಕು ಅಂತಕ್ಕಂಥದ್ದು ಕರೆ ಮಾಸ್ತರ್ ಈಗಾಗಲೇ ತಿಳಿಸ್ಯಾರ. ಸಿದ್ಧ ಬೀರೇಶ್ವರ ಯಾರ ಧರಣಿ ಬಂದಕ್ಕಂಥ ಒಂದು ಜ್ಞಾನ ರೂಪದೊಳಗ ಹಾಡಿ ಹೇಳಂತೇಳಿ ನಾನು ಯಾವ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.